ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸ್ನಲ್ಲಿ ನಾನು ನಿಮಗೆ ಐದರ್ ಆರ್ನ ಒಂದೇ ಸೆಂಟೆನ್ಸ್ನಲ್ಲಿ ಹೇಗೆ ಕರೆಕ್ಟಾಗಿ ಯೂಸ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ತುಂಬ ಜನ ಐದರ್ ಆರ್ನ ಯೂಸ್ ಮಾಡ್ತಾರೆ, ಬಟ್ ಈ ಸೆಂಟೆನ್ಸ್ನಲ್ಲಿ ಎಲ್ಲಿ ಪೊಸಿಷನ್ ಮಾಡಬೇಕು, ಯಾವುದು ಕರೆಕ್ಟ್ ಅನ್ನೋದು ಗೊತ್ತಿರೋದಿಲ್ಲ. ಈಗ ಆಲ್ರೆಡಿ ನಾನು ಐದರ್ ಮೇಲೆ ಡೀಟೇಲಾಗಿ ಕ್ಲಾಸ್ನ ಹೇಳ್ಕೊಟ್ಟಿದ್ದೀನಿ. ಇದ್ರ ಹಿಂದೆ ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಿ. ಕೆಳಗಡೆ ನನ್ನ ಚಾನಲ್ ನೇಮ್ ಕ್ಲಿಕ್ ಮಾಡಿ, ಅಲ್ಲಿ ನಿಮಗೆಲ್ಲ ವೀಡಿಯೋಸ್ ಸಿಗುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಐದರ್ ಆ್ಯಂಡ್ ಆರ್ ಜೊತೆಗೆ ಹೇಗೆ ಯೂಸ್ ಮಾಡಬೇಕಂತ ಹೇಳ್ಕೊಡ್ತಾ ಇದ್ದೀನಿ. ನನ್ನ ಹಳೆಯ ಗ್ರಾಮರ್ ಕ್ಲಾಸ್ ನೀವೆಲ್ಲ ನೋಡಿದರೆ, ಟೆನ್ಸಸ್ ನೋಡಿದರೆ ನಿಮಗೆ ಮುಂದೆ ಬರೋದು ಯಾವುದೂ ಕಷ್ಟ ಆಗಲ್ಲ. ರೈಟ್, ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಿ. ವಿ ಯೂಸ್ ಐದರ್ ಆರ್. ಸೊ ಇಲ್ಲಿ ನೋಡಿ, ಐದರ್ ಮುಂದೆ ನಾನು ಡ್ಯಾಶ್ ಹಾಕಿದ್ದೀನಿ, ಆರ್ ಮುಂದೆ ಡ್ಯಾಶ್ ಹಾಕಿದ್ದೀನಿ. ಅಂದರೆ ಆ ಜಾಗದಲ್ಲಿ ನೀವು ನೌನ್ಸ್ ಹಾಕ್ಬೋದು, ಸೆಂಟೆನ್ಸ್ ಹಾಕ್ಬೋದು, ಸೇಮ್ ಟೈಪ್ ಆಫ್ ವರ್ಡ್ಸ್ನ ಯೂಸ್ ಮಾಡಬೇಕು ಎರಡೂ ಕಡೆ. ಅವಾಗ ಅದು ಬ್ಯಾಲೆನ್ಸ್ ಆಗುತ್ತೆ. ನಾನು ಹೇಳ್ತೀನಿ ಬ್ಯಾಲೆನ್ಸ್ ಮಾಡಬೇಕಾ ಮಾಡಬಾರ್ದಾ ಅಂತ. ವಿ ಯೂಸ್ ಐದರ್ ಆರ್ ಟು ಕನೆಕ್ಟ್ ಟೂ ಚಾಯ್ಸಸ್ ಆರ್ ಆಲ್ಟರ್ನೇಟಿವ್ಸ್. ಸೊ ಎರಡರಲ್ಲಿ ನಾವು ಒಂದನ್ನು ಮಾಡಬೇಕು, ಇದನ್ನು ಮಾಡಬೇಕಾ ಅದನ್ನು ಮಾಡಬೇಕಾ, ಯಾವುದನ್ನು ಮಾಡಬೇಕು ಅಥವಾ ಯಾವುದನ್ನು ಮಾಡಿದೆ ಏನಾಯಿತು ಅನ್ನೋದನ್ನು ನಾವಿಲ್ಲಿ ಮಾತಾಡ್ತೀವಿ. ಎಕ್ಸಾಂಪಲ್ಸ್ ನೋಡಿ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ವೆನ್ ಕ್ಯಾನ್ ವಿ ಮೀಟ್? ಯಾವಾಗ ನಾವು ಮೀಟ್ ಆಗ್ಬೋದು? ಅದಕ್ಕೆ ನಾನೀಗ ಎರಡು ಚಾಯ್ಸ್ನ ಹೇಳ್ತಾ ಇದ್ದೀನಿ, ಇದು ಆರ್ ಅದು ಅಂತ. ವಿ ಕ್ಯಾನ್ ಮೀಟ್ ಐದರ್ ಸ್ಯಾಟರ್ಡೇ ಆರ್ ಸಂಡೇ. ನಾನು ಈ ಥರ ಆನ್ಸರ್ ಕೊಟ್ಟೆ ನೋಡಿ, ಐದರ್ ಸ್ಯಾಟರ್ಡೇ ಆರ್ ಸಂಡೇ ಅಂತ. ಸೊ ಇಲ್ಲಿ ಎರಡು ಚಾಯ್ಸ್ ಇದೆ. ಈ ಥರ ಎರಡು ಆಪ್ಷನ್ನಲ್ಲಿ ಯಾವುದಾದ್ರೂ ಒಂದು ಅಂತ ನಾನು ಎಂಫಸೈಸ್ ಮಾಡಿ ಹೇಳೋದಕ್ಕೆ ಐದರ್ ಡ್ಯಾಶ್ ಆರ್ ಡ್ಯಾಶ್ ಸ್ಟ್ರಕ್ಚರ್ನ ಯೂಸ್ ಮಾಡ್ಬೋದು. ಬರೀ ಅಲ್ಲಿ ನಾವೇ ಹಾಕಬೇಕಾಗಿಲ್ಲ, ಪೂರ್ತಿ ಒಂದು ಸೆಂಟೆನ್ಸ್ನ ಕೂಡ ಹಾಕ್ಬೋದು. ಆಮೇಲೆ ನಾನು ಹೇಳ್ಕೊಡ್ತೀನಿ. ನಾವು ಜಸ್ಟ್ ಈ ಥರ ಹೇಳೋಕ್ಕಾಗಲ್ವಾ, ವಿ ಕ್ಯಾನ್ ಮೀಟ್ ಸ್ಯಾಟರ್ಡೇ ಆರ್ ಸಂಡೇ ಅಂತ? ಎಸ್, ಹೇಳ್ಬೋದು. ಬಟ್ ಇದರಲ್ಲಿ ನಮ್ಮ ಚಾಯ್ಸ್ ಮೇಲೆ ಎಂಫಾಸಿಸ್ ಇಲ್ಲ. ಎಂಫಾಸಿಸ್ ಅಂದರೆ ಅರ್ಥ, ನಾವು ನಮ್ಮ ಚಾಯ್ಸ್ಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ, ಅದನ್ನು ಒತ್ತಿ ಹೇಳ್ತಾ ಇಲ್ಲ. ಇದು ಆರ್ ಅದು, ಎರಡರಲ್ಲಿ ಒಂದು ಆಗಲೇಬೇಕು, ಎರಡರಲ್ಲಿ ಒಂದಿನ ನಾವು ಮೀಟ್ ಆಗಲೇಬೇಕು, ನಾನು ಹಾಗೆ ಆಗ್ತೀನಿ ಅಂತ ಅನ್ನೋ ಒಂದು ಇಂಟೆನ್ಸಿಟಿಯಿಂದ ನಾವು ಹೇಳ್ತಿಲ್ಲ. ಅದೇ ನಾವು ಇದರಲ್ಲಿ ಹೇಳ್ತಾ ಇದ್ದೀವಿ, ವಿ ಕ್ಯಾನ್ ಮೀಟ್ ಐದರ್ ಸ್ಯಾಟರ್ಡೇ ಆರ್ ಸಂಡೇ. ಸೊ ತುಂಬ ಎಂಫಸೈಸ್ ಮಾಡಿ ಹೇಳ್ತಾ ಇದ್ದೀನಿ ನಾನು, ಅಷ್ಟೇ ಡಿಫ್ರೆನ್ಸ್. ಗೊತ್ತಾಯ್ತಲ್ಲ? ಸೊ ನಿಮ್ಮ ಸ್ಪೋಕನ್ ಇಂಗ್ಲೀಷ್ನ ಲೆವೆಲ್ ಇನ್ನೂ ಚೆನ್ನಾಗಿರಬೇಕು, ಸ್ಟ್ಯಾಂಡರ್ಡ್ ಆಗಿರಬೇಕಂದ್ರೆ ಇದನ್ನು ಯೂಸ್ ಮಾಡಿ. ಎಕ್ಸಾಂಪಲ್ಸಿಂದ ಕಲ್ತ್ಕೊಳ್ಳಿ ಇವತ್ತು. ಸೊ ಗೊತ್ತಾಯ್ತಲ್ಲ? ವಿ ಕ್ಯಾನ್ ಮೇಕ್ ಆರ್ ಮೋರ್ ಎಂಫ್ಯಾಟಿಕ್ ಬೈ ಯೂಸಿಂಗ್ ಐದರ್. ಐದರ್ ಯೂಸ್ ಮಾಡೋದ್ರಿಂದ ಆರ್ಗೆ ತುಂಬ ಎಂಫಸೈಸ್ ಸಿಗುತ್ತೆ. ಓಕೆ ನೋಡಿ, ಈಗ ನಾವು ಡೈಲಿ ಮಾತಾಡೋವಾಗ್ಲೇ ಇದನ್ನು ಹೇಗೆ ಯೂಸ್ ಮಾಡ್ಕೋಬಹುದು ಅಂತ. ಸೊ ನೀವೀಗ ಹೇಳಬೇಕು, ಇದು ಇಲ್ಲ ಅದು, ಯಾವುದಾದ್ರೂ ಒಂದು. ಅವಾಗ ಹೇಳಿ ಐದರ್ ದಿಸ್ ಆರ್ ದ್ಯಾಟ್. ಸೊ ಇದು ಕಂಪ್ಲೀಟ್ ಆಗಿಲ್ಲ, ನೀವು ಇದನ್ನು ಬೇಕಿದ್ರೆ ಕಂಪ್ಲೀಟ್ ಮಾಡ್ಕೊಳ್ಳಿ. ಯು ಕ್ಯಾನ್ ಟೇಕ್ ಐದರ್ ದಿಸ್ ಆರ್ ದ್ಯಾಟ್. ಐದರ್ ದಿಸ್ ಆರ್ ದ್ಯಾಟ್ ವಿಲ್ ಡೂ. ಸೊ ಐದರ್ ಆರ್ನ ಎರಡೇ ಚಾಯ್ಸ್ ಇದ್ದಾಗ ಹೇಳ್ತೀವಿ, ಆ್ಯಂಡ್ ಎರಡರಲ್ಲಿ ಒಂದೇ ಆಗಬೇಕು ಅನ್ನೋವಾಗ್ಲೇ ಹೇಳ್ತೀವಿ. ರೈಟ್? ಆ್ಯಂಡ್ ಆ ಎರಡು ಚಾಯ್ಸ್ಗಳನ್ನ ಆರ್ನ ಎರಡೂ ಸೈಡ್ ಬರಿತೀವಿ, ನೆನ್ಪಿಟ್ಕೊಂಬಿಡಿ ಅಷ್ಟೇ. ಹಾಡು ಇಲ್ಲ ಡ್ಯಾನ್ಸ್ ಮಾಡು, ಐದರ್ ಸಿಂಗ್ ಆರ್ ಡ್ಯಾನ್ಸ್. ಸೊ ನೋಡಿ ಎಷ್ಟು ನಾವು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀವಿ ಇಲ್ಲಿ, ಇನ್ನು ಯಾವುದಾದ್ರೂ ಒಂದು ಮಾಡಲೇಬೇಕು. ರವಿ ಹೋಗ್ತಾನೆ ಆರ್ ನಾನು ಹೋಗ್ತೀನಿ, ಐದರ್ ರವಿ ಗೋಸ್ ಆರ್ ಐ ಗೋ. ಹಾಂ, ಇಲ್ಲಿ ನೋಡಿ ಆರ್ನ ಎರಡೂ ಕಡೆ ನೋಡಿ ಸೆಂಟೆನ್ಸ್ ಹೇಗೆ ಬ್ಯಾಲೆನ್ಸ್ ಆಗಿದೆ ಅಂತ. ಮೇಲ್ಗಡೆ ದಿಸ್ ದ್ಯಾಟ್ ಬಂತು, ಸೆಕೆಂಡ್ ಸೆಂಟೆನ್ಸ್ನಲ್ಲಿ ನೋಡಿ ಎರಡು ವರ್ಬ್ ಬಂತು. ಈ ಸೆಂಟೆನ್ಸ್ನಲ್ಲಿ ಎರಡು ಕಂಪ್ಲೀಟ್ ಸೆಂಟೆನ್ಸ್ ಇದೆ, ರವಿ ಗೋಸ್ ಐ ಗೋ. ಈ ಥರ ನೀವು ಬ್ಯಾಲೆನ್ಸ್ ಮಾಡಬೇಕು, ಎರಡೂ ಕಡೆ ಸೇಮ್ ಟೈಪ್ ಆಫ್ ಸೆಂಟೆನ್ಸ್ನ ಹಾಕಬೇಕು, ಆರ್ ಸೇಮ್ ಟೈಪ್ಸ್ ಆಫ್ ವರ್ಡ್ಸ್ ಹಾಕಬೇಕು. ಒಳಗೆ ಬಾ ಇಲ್ಲ ಹೊರಗೆ ಹೋಗು, ಐದರ್ ಕಮ್ ಇನ್ ಆರ್ ಗೋ ಔಟ್. ಸುಮಾ ಇಲ್ಲ ನಾನು ಹೋಗಲೇಬೇಕು. ಟ್ರೈ ಮಾಡಿ, ಹೋಗಲೇಬೇಕು ಅಂದರೆ ಮಸ್ಟ್ ಯೂಸ್ ಮಾಡಿ. ನಾನು ನಿಮಗೆ ಮೋಡಲ್ ವರ್ಬ್ಸ್ ಹೇಳೋವಾಗ ಹೇಳ್ಕೊಡ್ತೀನಿ, ಟ್ರೈ ಮಾಡಿ ಮಸ್ಟಿಂದ. ಐದರ್ ಸುಮಾ ಆರ್ ಐ ಮಸ್ಟ್ ಗೋ, ಈ ಥರ ಹೇಳಬೇಕು ಅಷ್ಟೇ. ಓಕೆ, ನೀವು ಇದನ್ನು ಬ್ಯಾಲೆನ್ಸ್ ಕೂಡ ಮಾಡ್ಬೋದು. ಐದರ್ ಸುಮಾ ಮಸ್ಟ್ ಗೋ ಆರ್ ಐ ಮಸ್ಟ್ ಗೋ, ಈ ಥರ ಹೇಳಬೇಕು. ರೈಟ್? ಸೊ ನಾ ಇಲ್ಲಿ ಏನು ಮಾಡಿದ್ದೀನಿ, ಎರಡು ಸಬ್ಜೆಕ್ಟ್ನ ಕಾಮನ್ ಆಗಿ ತೆಗ್ದಿದ್ದೀನಿ, ಸುಮಾ ಆರ್ ಐ ಮಸ್ಟ್ ಗೋ ಅಂತ. ಸೊ ಸ್ಪೋಕನ್ನಲ್ಲಿ ಈ ಥರ ನೀವು ಮಾಡಬಹುದು. ಆಮೇಲೆ ನಾನು ರೂಲ್ ಹೇಳ್ಕೊಡ್ತೀನಿ, ನೋಡ್ತಾರೆ. ನೀನು ಇಲ್ಲ ಅವನು ಯಾರಾದರೂ ಒಬ್ಬರು ಟೈಪಿಂಗ್ ಮಾಡಬೇಕೀಗ, ಐದರ್ ಯು ಆರ್ ಹಿ ವಿಲ್ ಡೂ ದ ಟೈಪಿಂಗ್. ಐದರ್ ಕಿರಣ್ ಆರ್ ಸಮೀರ್ ಹ್ಯಾಸ್ ಟೇಕನ್ ಮೈ ಫೋನ್. ಈಗ ನನಗೆ ಅವರಿಬ್ಬರಲ್ಲಿ ಯಾರೋ ಒಬ್ರು ತೊಗೊಂಡಿದ್ದಾರೆ ಅಂತ ಗೊತ್ತಿರುತ್ತೆ, ಬಟ್ ಯಾರು ಅಂತ ಗೊತ್ತಿರಲ್ಲ. ಅವಾಗ ನಾನು ಈ ಥರ ಹೇಳ್ತೀನಿ, ಐದರ್ ಕಿರಣ್ ಆರ್ ಸಮೀರ್. ಇಲ್ಲಿ ಇದೇ ಸಬ್ಜೆಕ್ಟ್. ಓಕೆ, ಹ್ಯಾಸ್ ಟೇಕನ್ ಮೈ ಫೋನ್. ನೋಡಿ, ಹ್ಯಾಸ್ ಇಂದ ಏನು ಬರಬೇಕು, ಒಬ್ಬರ ಹೆಸರು ಬರಬೇಕಲ್ವಾ. ಬಟ್ ನನಗೆ ಇಲ್ಲಿ ಇಬ್ಬರಲ್ಲಿ ಯಾರು ಅಂತ ಗೊತ್ತಿಲ್ಲ,
ಕಿರಣ್ ಹ್ಯಾಸ್ ಟೇಕನ್ ಮೈ ಫೋನ್ ಆರ್ ಸಮೀರ್ ಹ್ಯಾಸ್ ಟೇಕನ್ ಮೈ ಫೋನ್. ಅದನ್ನು ಒಂದೇ ಸೆಂಟೆನ್ಸ್ನಲ್ಲಿ ಈ ಥರ ಹೇಳ್ತಿದ್ದೀವಿ, ಐದರ್ ಕಿರಣ್ ಆರ್ ಸಮೀರ್ ಹ್ಯಾಸ್ ಟೇಕನ್ ಮೈ ಫೋನ್ ಅಂತ. ಇಲ್ಲಿ ಏನು ಬಂತು, ಹ್ಯಾಸ್ ಬಂತು, ಅಂದರೆ ಇದು ಸಿಂಗ್ಯುಲಾರ್ ಅಂತಲೇ ಅರ್ಥ ಮಾಡ್ಕೋಬೇಕು. ಐದರ್ ಕಿರಣ್ ಆರ್ ಸಮೀರ್ ಸಿಂಗ್ಯುಲಾರ್, ಯಾರಾದರೂ ಒಬ್ಬರು. ಐದರ್ ದ ಫಾದರ್ ಆರ್ ದ ಮದರ್, ಯಾರಾದರೂ ಒಬ್ಬರು ಹ್ಯಾಸ್ ಟು ಅಟೆಂಡ್ ದ ಮೀಟಿಂಗ್. ಐದರ್ ಐ ಆರ್ ಮೈ ಪೇರೆಂಟ್ಸ್ ಆರ್ ಗೋಯಿಂಗ್ ಟು ಅಟೆಂಡ್ ದ ವೆಡ್ಡಿಂಗ್. ಓಕೆ, ಇಲ್ಲಿ ಯಾಕೆ ಆರ್ ಬಂತು? ಯಾಕೆಂದರೆ ಆರ್ ಹಿಂದೆ ನಾವು ಯಾವ ಸಬ್ಜೆಕ್ಟ್ ಯೂಸ್ ಮಾಡ್ತಿದ್ದೀವಿ, ಮೈ ಪೇರೆಂಟ್ಸ್. ಆ ವರ್ಡ್ ಇದೆ ಅಲ್ವಾ, ಸೊ ಆ ವರ್ಡ್ ಪ್ಲೂರಲ್ ಇದೆ ಅಲ್ವಾ, ಆದ್ದರಿಂದ ಆರ್ ಗೋಯಿಂಗ್ ಟು ಸಿಂಪಲ್ ಫ್ಯೂಚರ್ ಟೆನ್ಸ್ ಕಲ್ತಿದ್ರಲ್ವಾ. ನಾನು ಇಲ್ಲಾಂದರೆ ನನ್ನ ಪೇರೆಂಟ್ಸ್ ಯಾರಾದರೂ ಒಬ್ಬರು ವೆಡ್ಡಿಂಗ್ಗೆ ಹೋಗ್ತಾ ಇದ್ದೀವಿ, ಹೋದ್ರೆ ನಾನು ಹೋಗ್ತೀನಿ, ಇಲ್ಲಾಂದರೆ ನಮ್ಮ ಪೇರೆಂಟ್ಸ್ ಇಬ್ಬರು ಹೋಗ್ತಾರೆ. ಸೊ ಡಿಸೈಡ್ ಆಗಿದೆ ಯಾರಾದರೂ ಒಬ್ಬರು ಅಂತ. ಈಗ ನಾನು ಫಸ್ಟ್ ಮೈ ಪೇರೆಂಟ್ಸ್, ಆಮೇಲೆ ನಾನು ಐ ಅಂತ ಹೇಳ್ತೀನಿ. ಐದರ್ ಮೈ ಪೇರೆಂಟ್ಸ್ ಆರ್ ಐ ಆಮ್ ಗೋಯಿಂಗ್ ಟು ಅಟೆಂಡ್ ದ ವೆಡ್ಡಿಂಗ್. ನೋಡಿ ಅಷ್ಟೇ ಸಿಂಪಲ್. ಐ ಇದ್ರೆ ಆಮ್ ಬಂತು, ಮೈ ಪೇರೆಂಟ್ಸ್ ಇದ್ರೆ ಆರ್ ಬಂತು, ಅದನ್ನು ನೋಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಸಿಂಗಲ್ ಯೂನಿಟ್ ಅನ್ನೋದು ತಿಳ್ಕೊಬೇಕು ನೀವು. ಇಟ್ ವಾಸ್ ಐದರ್ ಥರ್ಸ್ಡೇ ಆರ್ ಫ್ರೈಡೇ. ನಿಮ್ಗೆ ಯಾರಾದರೂ ಆ ದಿನ ಕೇಳ್ತಾರೆ, ಯಾವ ದಿನ ಅವತ್ತು ಥರ್ಸ್ಡೇ ಇಲ್ಲ ಫ್ರೈಡೇ, ಯಾವುದೋ ಒಂದು ದಿನ ಇರಬೇಕು ಅಂತ ಹೇಳ್ತಿರಲ್ಲ, ಆವಾಗ ಹೇಳಿ ಇಟ್ ವಾಸ್ ಐದರ್ ಥರ್ಸ್ಡೇ ಆರ್ ಫ್ರೈಡೇ. ಸೊ ನೋಡಿ, ಆರ್ ಹಿಂದೆ ಎರಡು ವರ್ಡ್ಗಳು ಸೇಮ್ ಇದೆ, ಬ್ಯಾಲೆನ್ಸ್ ಮಾಡ್ತಿದ್ದೀವಿ. ಐ ನೋ ಇಟ್ಸ್ ಐದರ್ ಸೀಮಾ ಆರ್ ಸುಮಾ. ಸೀಮಾ ಆಗಿರಬೇಕು ಇಲ್ಲ ಸುಮಾ ಆಗಿರ್ಬೇಕು, ಯಾರಾದರೂ ಒಬ್ಬರು. ಐ ಡೋಂಟ್ ಸ್ಪೀಕ್ ಐದರ್ ತೆಲುಗು ಆರ್ ತಮಿಳ್. ಸೊ ಅಂದರೆ ಐ ಡೋಂಟ್ ಸ್ಪೀಕ್ ತೆಲುಗು ಆರ್ ಐ ಡೋಂಟ್ ಸ್ಪೀಕ್ ತಮಿಳ್, ರೈಟ್? ಅದನ್ನು ಒಂದೇ ಸೆಂಟೆನ್ಸ್ನಲ್ಲಿ ಏನು ಬರೆದಿದ್ದೀವಿ, ಈ ಥರ. ಐ ಲೆಫ್ಟ್ ಇಟ್ ಐದರ್ ಅಟ್ ಹೋಮ್ ಆರ್ ಇನ್ ದ ಕಾರ್. ಹಾಂ, ಇಲ್ಲಿ ನೋಡಿ, ನಾನು ಎಲ್ಲಿ ಬಿಟ್ಟಿದ್ದೀನಿ, ಐದರ್ ಅಟ್ ಹೋಮ್ ಆರ್ ಇನ್ ದ ಕಾರ್. ನಾನು ಎಲ್ಲೋ ಒಂದು ಕಡೆ ಅದನ್ನು ಬಿಟ್ಟು ಬಂದಿದ್ದೀನಿ. ಸೊ ನೋಡಿ, ಆರ್ನ ಹಿಂದೆ ಎರಡೂ ಕಡೆ ಆಟ್ ಹೋಮ್ ಇನ್ ದ ಕಾರ್. ಸೊ ಎರಡರಲ್ಲೂ ಪ್ರಿಪೋಷನ್ ಬಂದಿದೆ, ಎರಡರಲ್ಲೂ ಪ್ಲೇಸ್ ಬಂದಿದೆ. ಈ ಥರ ಬ್ಯಾಲೆನ್ಸ್ ಮಾಡಬೇಕು. ಯು ಕ್ಯಾನ್ ಐದರ್ ಸ್ಟೇ ಹಿಯರ್ ಆರ್ ಗೋ ಹೋಮ್. ನೀನು ಇಲ್ಲಾದರೂ ಇರ್ಬೋದು, ಅವ್ರ ಮನೆಗಾದರೂ ಹೋಗ್ಬೋದು, ರೈಟ್? ಸೊ ನೋಡಿ, ಇಲ್ಲೂ ಅಷ್ಟೇ, ಸ್ಟೇ ಹಿಯರ್ ಆರ್ ಗೋ ಹೋಮ್. ಇಲ್ಲೇನು ಬಂತು, ಆಟ್ ಹೋಮ್ ಆರ್ ಇನ್ ದ ಕಾರ್. ಇಲ್ಲೇನು ಬಂತು, ತೆಲುಗು ಆರ್ ತಮಿಳ್. ಸೊ ಹೇಗೆ ಬ್ಯಾಲೆನ್ಸ್ ಆಗ್ತಿದೆ ಗೊತ್ತಾಗ್ತಿದೆ ಅಲ್ವಾ? ನೆಕ್ಸ್ಟ್ ನೋಡಿ, ಇಲ್ಲಿ ಹಿ ಐದರ್ ಲೈಟ್ ಟು ಅಸ್ ಆರ್ ಮೇಡ್ ಅ ಮಿಸ್ಟೇಕ್. ನೋಡಿ, ಅವನು ತಪ್ಪು ಮಾಡಿರ್ಬೋದು, ಇಲ್ಲ ನಮಗೆ ಸುಳ್ಳು ಹೇಳಿರ್ಬೋದು, ಯಾವುದಾದ್ರೂ ಒಂದಾಗಿದೆ. ಸೊ ಇದೆರಡು ಸೆಂಟೆನ್ಸ್ ಏನು, ಹಿ ಲೈಟ್ ಟು ಅಸ್ ಆರ್ ಹಿ ಮೇಡ್ ಅ ಮಿಸ್ಟೇಕ್. ಇದನ್ನು ನಾವು ಈ ಥರ ಸಿಂಗಲ್ ಸೆಂಟೆನ್ಸ್ನಲ್ಲಿ ಮಾಡಿದ್ದೀವಿ. ಸೊ ಯಾವಾಗಲೂ ಈ ಥರ ನಾವು ಬ್ಯಾಲೆನ್ಸ್ ಮಾಡಲೇಬೇಕಾ, ಆರ್ನ ಹಿಂದೆ ಆ್ಯಂಡ್ ಆರ್ನ ಮುಂದೆ ಹಾಕೋ ಸೆಂಟೆನ್ಸ್. ಐದರ್ ಆರ್ನ ಹಾಕೋವಾಗ ನಾವು ಬ್ಯಾಲೆನ್ಸ್ ಮಾಡೇ ಮಾಡ್ತೀವಿ. ಆರ್ನ ಹಿಂದೆ ಹಾಗೂ ಮುಂದೆ ಸೇಮ್ ಕೈಂಡ್ ಆಫ್ ವರ್ಡ್ಸ್ ಅಥವಾ ಸೇಮ್ ಕೈಂಡ್ ಆಫ್ ಸೆಂಟೆನ್ಸಸ್ ಇರಲೇಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಯು ಕ್ಯಾನ್ ಹ್ಯಾವ್ ಐದರ್ ಟೀ ಆರ್ ಕಾಫಿ. ನೀನು ಟೀ ಆದರೂ ತಗೋ, ಕಾಫಿ ಆದರೂ ತಗೋ, ಬಟ್ ಎರಡೂ ತೊಗೊಳ್ಳೋಂಗಿಲ್ಲ, ಯಾವುದಾದ್ರೂ ಒಂದು ತೊಗೋಬೇಕು. ಆ ಟೈಮಲ್ಲಿ ಹೇಳಬೇಕು ನಾನು ಇದನ್ನು. ಸೊ ಆರ್ನ ಹಿಂದೆ ಎರಡು ನೌನ್ ಇದೆ. ನೆಕ್ಸ್ಟ್ ನೋಡಿ, ಇಲ್ಲಿ ಹಿ ಈಸ್ ಐದರ್ ಇನ್ ಆಫೀಸ್ ಆರ್ ಇನ್ ಬ್ಯಾಂಕ್. ನೋಡಿ, ಎರಡರಲ್ಲೂ ಪ್ರಿಪೋಸಿಷನ್ ಬಂದಿದೆ. ಅವನಿಗೆ ಆಫೀಸಲ್ಲಾದರೂ ಇರ್ತಾನೆ, ಇಲ್ಲಾಂದರೆ ಬ್ಯಾಂಕಲ್ಲಾದರೂ ಇರ್ತಾನೆ, ಅವೆರಡೂ ಬಿಟ್ಟು ಬೇರೆ ಕಡೆ ಇರಲ್ಲ. ಸೊ ಎರಡರಲ್ಲೂ ಪ್ರಿಪೋಸಿಷನ್ ಬಂತು, ನೌನ್ ಬಂತು. ಆ್ಯಂಡ್ ಇಲ್ಲಿ ನೋಡಿ, ಐದರ್ ಯು ವಿಲ್ ಲೀವ್ ದಿಸ್ ಹೋಮ್ ಆರ್ ಐ ವಿಲ್ ಕಾಲ್ ದ ಪೊಲೀಸ್. ನೀನು ಮನೆ ಬಿಟ್ಟಾದರೂ ಈಗ ಹೋಗ್ತೀಯಾ, ಆರ್ ನಾನು ಪೊಲೀಸ್ಗಾದರೂ ಫೋನ್ ಮಾಡ್ತೀನಿ. ನೋಡಿ, ಎರಡರಲ್ಲೂ ಸಿಂಪಲ್ ಫ್ಯೂಚರ್ ಟೆನ್ಸ್ ಬಂದಿದೆ. ಯು ವಿಲ್ ಲೀವ್, ಐ ವಿಲ್ ಕಾಲ್. ಸೊ ಇಲ್ಲಿ ಕಂಪ್ಲೀಟ್ ಒಂದು ಕ್ಲಾಸ್ ಬಂದಿದೆ. ಇದು ಜನರಲ್ ಸ್ಟ್ರಕ್ಚರ್, ಈ ಥರನೇ ಇರೋದು ಇದರ ಸ್ಟ್ರಕ್ಚರ್ ಗ್ರಾಮ್ಯಾಟಿಕಲಿ. ಇಲ್ಲಿ ಎರಡು ಕಡೆ ಬ್ಯಾಲೆನ್ಸ್ ಆಗಿದೆ. ಆರ್ನ ಹಿಂದೆ ಮುಂದೆ ಸೇಮ್ ಕೈಂಡ್ ಆಫ್ ವರ್ಡ್ಸ್ ಸೆಂಟೆನ್ಸಸ್ನ ಹಾಕಿ ಬ್ಯಾಲೆನ್ಸ್ ಮಾಡಿದ್ವಿ. ಬಟ್ ಸ್ಪೋಕನ್ ಇಂಗ್ಲೀಷ್ನಲ್ಲಿ ಇದು ಯಾವಾಗಲೂ ಬ್ಯಾಲೆನ್ಸ್ ಆಗಿರುತ್ತೆ ಅನ್ಕೋಬೇಡಿ. ಕಾಮನ್ ಆಗಿ ಮಾತಾಡೋವಾಗ ಇದನ್ನು ಬ್ಯಾಲೆನ್ಸ್ ಇಲ್ಲದೇನೂ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ನೋಡಿ, ಯು ಕ್ಯಾನ್ ಐದರ್ ಹ್ಯಾವ್ ಟೀ ಆರ್ ಕಾಫಿ. ಮೇಲ್ಗಡೆ ಇರೋ ಸೆಂಟೆನ್ಸ್ ಕಂಪೇರ್ ಮಾಡಿ ನೋಡಿ, ಇದು ಕೂಡ ಕರೆಕ್ಟ್, ಇದು ತಪ್ಪೇನಿಲ್ಲ. ಈ ಥರನೂ ಹೇಳ್ಬೋದು ನಾವು. ಐದರ್ ಹ್ಯಾವ್ ಟೀ ಆರ್ ಹ್ಯಾವ್ ಕಾಫಿ ಅನ್ನೋ ಬದಲು ಜಸ್ಟ್ ಕಾಫಿ ಅಂದ್ರೂ ಮುಗೀತು. ಅಂದರೆ ಹ್ಯಾವ್ ಐದರ್ ಅಂತಲೂ ಹೇಳಿ, ಆರ್ ಐದರ್ ಹ್ಯಾವ್ ಟೀ ಆರ್ ಕಾಫಿ ಅಂತಲೂ ಹೇಳಿ. ಹಿ ಈಸ್ ಐದರ್ ಇನ್ ಆಫೀಸ್ ಆರ್ ಬ್ಯಾಂಕ್. ನೋಡಿ, ಎರಡೆರಡು ಸರಿ ಮತ್ತೆ ನೀವು ಇನ್ ಅಂತ ಹಾಕೋ ಬದಲು ಬಿಡಬಹುದು, ಇದು ಕರೆಕ್ಟೇ. ಯು ವಿಲ್ ಐದರ್ ಲೀವ್ ದಿಸ್ ಹೌಸ್ ಆರ್ ಐ ವಿಲ್ ಕಾಲ್ ದ ಪೊಲೀಸ್. ನೋಡಿ, ಯು ವಿಲ್ ನೀನು ಅದನ್ನಾದರೂ ಮಾಡು, ಆರ್ ನಾನು ಇದನ್ನಾದರೂ ಮಾಡ್ತೀನಿ, ರೈಟ್? ಸ್ಪೋಕನ್ ಇಂಗ್ಲೀಷ್ನಲ್ಲಿ ಮಾತಾಡೋವಾಗ ಸೊ ನೀವು ಈ ಥರನೂ ಮಾಡಬಹುದಾ ಅಂತ ಅಂದ್ಕೊಂಡ್ರೆ ಎಸ್ ಮಾಡಬಹುದು, ಅದು ಕೂಡ ಕರೆಕ್ಟ್. ಹಾಗಿದ್ರೆ ಇದನ್ನು ಹೆಂಗೆ ಮಾಡ್ಬೋದು, ಲಾಸ್ಟ್ ಸೆಂಟೆನ್ಸ್ ಹೆಂಗೆ ಮಾಡ್ಬೋದು ಹೇಳಿ? ಹಿ ಐದರ್ ಲೈಟ್ ಟು ಅಸ್ ಆರ್ ಮೇಡ್ ಅ ಮಿಸ್ಟೇಕ್. ಇದನ್ನು ನಾವು ಈ ಥರನೂ ಹೇಳ್ಬೋದು.
ಐದರ್ ಹಿ ಲೈಡ್ ಟು ಅಸ್ ಆರ್ ಹಿ ಮೇಡ್ ಅ ಮಿಸ್ಟೇಕ್. ನೋಡಿ ನಾನು ಶಾರ್ಟ್ ಆಗಿ ಇಲ್ಲಿ ಏನು ಮಾಡಿದೆ, ಹೀನ ಹೊರಗಡೆ ತೆಗೆದೆ. ಹಿ ಐದರ್ ಲೈಡ್ ಟು ಅಸ್ ಆರ್ ಮೇಡ್ ಅ ಮಿಸ್ಟೇಕ್. ಯು ಕ್ಯಾನ್ ಸ್ಟೇ ವಿತ್ ಮೀ ಆರ್ ವಿತ್ ಕಿರಣ್. ನನ್ನ ಜೊತೆ ಆದರೂ ಇರ್ಬೋದು, ಕಿರಣ್ ಜೊತೆನಾದರೂ ಇರ್ಬೋದು. ಇದನ್ನು ಸ್ಟೇ ಹಿಂದೆನೂ ಹಾಕ್ಬೋದಲ್ವಾ? ಯು ಕ್ಯಾನ್ ಐದರ್ ಸ್ಟೇ ವಿತ್ ಮೀ ಆರ್ ಸ್ಟೇ ವಿತ್ ಕಿರಣ್ ಹೇಳ್ಬೋದಲ್ವಾ? ಬರ್ಕೊಳ್ಳಿ ಈಗ ನಾನು ಹೇಳಿದ್ದು. ವಿ ಕ್ಯಾನ್ ಐದರ್ ಈಟ್ ಇನ್ ಆರ್ ಗೋ ಔಟ್ ಟು ಅ ಹೋಟೆಲ್. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಐದರ್ ಪಾಲಿಟಿಕ್ಸ್ ಆರ್ ಎಕನಾಮಿಕ್ಸ್. ಸೊ ಈ ಸೆಂಟೆನ್ಸ್ನಲ್ಲಿ ನಾನು ಇಂಟೆನ್ಸಿಟಿ, ನಾನು ಹೇಳಬೇಕಾಗಿರುವಂತಹ ಚಾಯ್ಸ್ನ ಮೇಲೆ ನಾನು ಎಷ್ಟು ಫೋಕಸ್ ಮಾಡಿ ಹೇಳ್ತಾ ಇದ್ದೀನಿ ನೋಡಿ. ನನಗೆ ಅವೆರಡೂ ಅರ್ಥ ಆಗಲ್ಲ. ನನಗೆ ಪಾಲಿಟಿಕ್ಸ್ ಕೂಡ ಅರ್ಥ ಆಗಲ್ಲ, ಎಕನಾಮಿಕ್ಸ್ ಕೂಡ ಅರ್ಥ ಆಗಲ್ಲ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಐದರ್ ಪಾಲಿಟಿಕ್ಸ್ ಆರ್ ಎಕನಾಮಿಕ್ಸ್. ಅವೆರಡರಲ್ಲಿ ಯಾವುದೂ ಅರ್ಥ ಆಗಲ್ಲ. ಕನ್ನಡದಲ್ಲಿ ಹೇಳ್ತೀವಲ್ಲ ಈ ಥರ, ಎರಡರಲ್ಲಿ ಯಾವುದೂ ಅದೇ ಮೀನಿಂಗ್ ಐದರ್ ಆರ್ ಕೊಡ್ತಾ ಇದೆ. ಯು ಕ್ಯಾನ್ ಐದರ್ ಈಟ್ ನೌ ಆರ್ ಆಫ್ಟರ್ ದ ಮೂವಿ. ನೋಡಿ, ಈಟ್ ನೌ ಆರ್ ಆಫ್ಟರ್ ದ ಮೂವಿ, ಇಟ್ಸ್ ಅಪ್ ಟು ಯು. ನೆಕ್ಸ್ಟ್, ಇಟ್ಸ್ ಐದರ್ ಬ್ಲ್ಯಾಕ್ ಆರ್ ಗ್ರೇ. ಐ ಕಾಂಟ್ ರಿಮೆಂಬರ್, ನಂಗೆ ನೆನಪಾಗ್ತಿಲ್ಲ. ಲೆಟ್ಸ್ ಐದರ್ ಗೋ ಸ್ವಿಮ್ಮಿಂಗ್ ಆರ್ ಗೋ ಶಾಪಿಂಗ್. ಯಾವುದಾದ್ರೂ ಒಂದಕ್ಕೆ ಹೋಗೋಣ. ನೋಡಿ ಇಲ್ಲಿ ಯಾವ ಥರ ಬ್ಯಾಲೆನ್ಸ್ ಆಯಿತು. ಐದರ್ ಐ ಡ್ರೈವ್ ಟು ದ ಸ್ಟೇಷನ್ ಆರ್ ಗೆಟ್ ಅ ಕ್ಯಾಬ್. ಅಂದರೆ ನಾನು ಸ್ಟೇಷನ್ಗೆ ಕಾರಲ್ಲಾದರೂ ಹೋಗ್ತೀನಿ ಆರ್ ಒಂದು ಕ್ಯಾಬ್ ಆದರೂ ತೊಗೊಂಡು ಹೋಗ್ತೀನಿ, ಅಂದರೆ ಟ್ಯಾಕ್ಸಿಲಿ. ಐ ಡ್ರೈವ್ ಟು ದ ಸ್ಟೇಷನ್ ಆರ್ ಐ ಗೆಟ್ ಅ ಕ್ಯಾಬ್. ಕಂಪ್ಲೀಟ್ ಆಗಿದೆ ಅಲ್ವಾ? ಬ್ಯಾಲೆನ್ಸ್ ಆಯ್ತಲ್ವಾ? ಐದರ್ ಇದಾದರೂ ಮಾಡ್ತೀನಿ ಆರ್ ಅದಾದರೂ ಮಾಡ್ತೀನಿ. ಐ ಐದರ್ ರೈಟ್ ಟು ಯು. ರೈಟ್ ಟು ಯು ಅಂದರೆ ಇಮೇಲ್ ಮಾಡೋದು. ನನಗೆ ಇಮೇಲ್ ಆದರೂ ಕಳಿಸ್ತೀನಿ, ರೈಟ್. ಆರ್ ಐಲ್ ಫೋನ್ ಯು ನೆಕ್ಸ್ಟ್ ವೀಕ್. ಐದರ ನೀವು ಫಸ್ಟಲ್ಲಿ ಬೇಕಿದ್ರೂ ಹಾಕ್ಬೋದು. ಐದರ್ ಹಿ ಡಿಡಂಟ್ ಹಿಯರ್ ಮೀ ಆರ್ ಹಿ ಡೆಲಿಬ್ರೇಟ್ಲಿ ಇಗ್ನೋರ್ಡ್ ಮೀ. ಐದರ್ ನಾನು ಹೇಳಿದವನಿಗೆ ಕೇಳಿಸಿರಲ್ಲ ಆರ್ ಅವ್ನು ಬೇಕಂತಾನೆ ನಾನು ಇಗ್ನೋರ್ ಮಾಡ್ದ. ಯಾವುದಾದ್ರೂ ಒಂದು. ದೇರ್ ಕಿಡ್ಸ್ ನೇಮ್ ಇಸ್, ನೋಡಿ ದೇರ್ ಅಂದರೆ ಏನು? ಅವರ. ಕಿಡ್ ಅಪಾಸ್ಟ್ರಫಿ ಎಸ್ ಅಂದ್ರೆ ಏನು? ಮಗುವಿನ. ಇದೆಲ್ಲದರ ಮೇಲೆ ನಾನು ಡಿಟೇಲ್ ವಿಡಿಯೋಸ್ ಮಾಡಿದ್ದೀನಿ, ನೀವು ನೋಡಿದರೆ ಅರ್ಥ ಆಗುತ್ತೆ. ದೇರ್ ಕಿಡ್ಸ್ ನೇಮ್ ಇಸ್ ಐದರ್ ಸೋನು ಆರ್ ಸನಾ. ಐ ಫರ್ಗಾಟ್ ವಿಚ್. ಐದರ್ ದೇ ಹ್ಯಾವ್ ಗಾನ್ ಟು ಬೆಡ್ ಆರ್ ದೇರ್ ಇಸ್ ನೋ ಬಡಿ ಅಟ್ ಹೋಮ್. ಯಾವುದಾದ್ರೂ ಒಂದು ಟ್ರೂ. ಇಟ್ ವಾಸ್ ಐದರ್ ಕಿರಣ್ ಆರ್ ಸಮೀರ್ ಹೂ ರಿಸೀವ್ಡ್ ಯುವರ್ ಮೆಸೇಜ್. ಯಾರಾದರೂ ಒಬ್ಬರು ರಿಸೀವ್ ಮಾಡೇ ಇದ್ದಾರೆ. ಐದರ್ ಯುವರ್ ಫಾದರ್ ವಿಲ್ ಪಿಕ್ ಯು ಅಪ್. ನಿಮ್ಮ ಡ್ಯಾಡಿ ಆದರೂ ನಿನ್ನ ಪಿಕಪ್ ಮಾಡ್ತಾರೆ. ಆರ್ ಯು ವಿಲ್ ಕಮ್ ಹೋಮ್ ಇನ್ ಎನ್ ಆಟೋ. ಆರ್ ನಿನ್ನ ಆಟೋದಲ್ಲಾದರೂ ಬರ್ತೀಯ. ಥಿಂಕ್ ಮಾಡು. ಐದರ್ ದ ಮ್ಯೂಸಿಯಂ ಆರ್ ದ ಚರ್ಚ್, ಬಟ್ ನಾಟ್ ಬೋತ್. ಹಾಂ, ಎಲ್ಲ ಕಡೆನೂ ಅಷ್ಟೇ, ಬಟ್ ನಾಟ್ ಬೋತ್. ಎಲ್ಲ ಸೆಂಟೆನ್ಸ್ನಲ್ಲೂ ಯಾವುದಾದ್ರೂ ಒಂದು ಟ್ರೂ, ರೈಟ್? ಆ್ಯಂಡ್ ನೀವು ಈ ಥರ ಕೇಳಬೇಡಿ ನಮಗೆ ಈ ಸೆಂಟೆನ್ಸ್ಗಳ ಮೀನಿಂಗ್ ಏನು. ನಾನು ಎಲ್ಲ ಸೆಂಟೆನ್ಸ್ಗಳು ತುಂಬ ಸಿಂಪಲ್ ಇದೆ. ಸಿಂಪಲ್ ಪಾಸ್ಟ್ನಲ್ಲಿದೆ, ಸಿಂಪಲ್ ಫ್ಯೂಚರ್ನಲ್ಲಿದೆ, ರೈಟ್? ಗೊತ್ತಾಗ್ತಿದಲ್ವಾ? ಸಿಂಪಲ್ ಪ್ರೆಸೆಂಟ್ನಲ್ಲೂ ಇದೆ ಸೆಂಟೆನ್ಸ್ಗಳು. ನಾನು ಎಲ್ಲದ್ರ ಮೇಲೂ ಡೀಟೇಲ್ಡ್ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಆದ್ದರಿಂದ ನಾನು ಎಲ್ಲ ಸೆಂಟೆನ್ಸ್ಗಳದ್ದು ಕನ್ನಡ ಕೊಟ್ಟಿಲ್ಲ ಇಲ್ಲಿ. ಯಾಕೆಂದ್ರೆ ನೀವು ಯಾವಾಗಲೂ ಕನ್ನಡನೇ ನೋಡ್ತಾ ಇದ್ದರೆ ನೀವು ಇಂಗ್ಲೀಷ್ನೆಲ್ಲ ನೋಡಿ ಇಂಗ್ಲೀಷ್ನ ಅರ್ಥ ಮಾಡ್ಕೊಳ್ಳೋ ಪ್ರಾಕ್ಟೀಸ್ ಆಗಲ್ಲ ನಿಮಗೆ, ಅಲ್ವಾ? ಅದಕ್ಕೆ ನಾನು ಇಂಗ್ಲೀಷ್ನೇ ತೋರಿಸಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಕನ್ನಡದಲ್ಲಿ. ಇದರಿಂದ ಏನಾಗುತ್ತೆ ಅಂದರೆ ನೀವು ಇಂಗ್ಲೀಷ್ ನೋಡಿದಾಗ ನಿಮಗೆ ಈ ಥರ ಪ್ರಾಕ್ಟೀಸ್ ಆಗುತ್ತೆ, ಮನಸ್ಸಲ್ಲಿ ಅದನ್ನು ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ. ಸೊ ಅದಕ್ಕೆ ಜಾಸ್ತಿ ಇಂಗ್ಲೀಷ್ನೇ ನೋಡಿ, ಇಂಗ್ಲೀಷ್ ಟೆಕ್ಸ್ಟ್ನ ಓದಿ. ಯಾಕೆಂದರೆ ನಿಮ್ಮ ಬೇಸಿಕ್ ಇಂಗ್ಲೀಷಿಗೆ ಕಲ್ತಿದ್ದೀರ ನಾನು 168 ವೀಡಿಯೋಸಿಂದ. ಸೊ ನೀವು ನೋಡಿಲ್ಲ ಅಂದರೆ ನೋಡಿ. ಯಾವಾಗಲೂ ಸಿಂಪಲ್ ಟೆಕ್ಸ್ಟ್ ಬುಕ್ಸ್ ಓದ್ತಾ ಇರಿ. ಓಕೆ, ಸಿಂಪಲ್ ಇಂಗ್ಲೀಷ್ ನ್ಯೂಸ್ ಆರ್ಟಿಕಲ್ಸ್ ತೊಗೊಂಡು ಓದ್ತಾ ಇದ್ದರೆ ನಿಮ್ಗೆ ಅಟ್ಲೀಸ್ಟ್ ಇಂಗ್ಲೀಷ್ ಅರ್ಥ ಮಾಡ್ಕೊಳ್ಳೋದು ಬರುತ್ತೆ, ಬಾಯಿಂದ ಇಂಗ್ಲೀಷ್ ಹೇಳೋದು ಬರುತ್ತೆ. ಇದು ಬಂದ ಮೇಲೆ ಇಂಗ್ಲೀಷ್ ಮಾತಾಡೋದು ಕಷ್ಟ ಇರಲ್ಲ. ಅದು ಥರ್ಡ್ ಸ್ಟೆಪ್ ಅಷ್ಟೇ. ಸೊ ಈ ವಿಡಿಯೋದಲ್ಲಿ ನೀವೇನಾದರೂ ಹೊಸದು ಕಲ್ತಿದ್ದೀರಾ ಅಂತ ಅನಿಸಿದರೆ ಲೈಕ್ ಮಾಡಿ ಪ್ಲೀಸ್, ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ. ರೈಟ್? ಥ್ಯಾಂಕ್ ಯು.